ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತು ಎಸ್ ಎಸ್ ಸಿ ಜಿ ಡಿ ಕ್ವಶನ್ ಪೇಪರ್ನ 5ನೇ ಭಾಗ ರೀ. ಎಸ್ ಎಸ್ ಸಿ ಜಿ ಡಿ ಕ್ವಶನ್ ಪೇಪರ್ನ 5ನೇ ಭಾಗ ಬಿಡಿಸೋಣ. ನೋಡ್ರಿ ಯಾವ ರೀತಿ ಇರ್ತತಿ, ಯಾವ ರೀತಿ ಕ್ವಶನ್ಸ್ ಇರ್ತಾವ, ಯಾವ ರೀತಿ ಬಿಡಿಸ್ಬೇಕಂತ 5ನೇ ಭಾಗ ರೀ. ನಿಮ್ಗೆ ಏನಾದ್ರು ಇವತ್ತ ಹೊಸ ಹೊಸ ಅಥವಾ ಇವತ್ತು ಹೊಸ ವಿಡಿಯೋ ನೋಡತ್ತಿದ್ರೆ ಹಿಂದಿನ ಪೋರ್ಟ್ ಪಾರ್ಟ್ 4 ಪಾರ್ಟ್ ಅದಾವ್ರಿ. ಆ 4 ಪಾರ್ಟ್ ನೋಡ್ಕೊ ಬರ್ರಿ. ಇದು 5ನೇ ಪಾರ್ಟ್ ರೀ. ಯಾರು ಹೊಸ ವ್ಯೂವರ್ಸ್ ಇದ್ರಿ ಸ್ವಲ್ಪ ಹಿಂದಿನ ವಿಡಿಯೋಸ್ ನೋಡ್ರಿ. ಅಂದ್ರೆ ಎಸ್ ಎಸ್ ಸಿ ಜಿ ಡಿ ನಿಮ್ಗೆ ಹೆಲ್ಪ್ ಆಗತ್ತಿ. ಶಾರ್ಟ್ ಟ್ರಿಕ್ಸ್ ಸಿಕ್ಕಾಪಟ್ಟೆ ಶಾರ್ಟ್ ಅದಾವ, ಲೆಕ್ಕ ಬಿಡ್ತೀನಿ. ಶಾರ್ಟ್ ಟ್ರಿಕ್ಸ್ ಅದಾವು. ಈಗ ನೋಡ್ರಿ ಇವು ಹೊಸದ 5ನೇ ಪಾಠ. ಒಂದು ಕ್ಯಾಲ್ಕುಲೇಟರ್ ನ ಅಸಲು ಬೆಲೆಯು 315 ಆಗಿದೆ. ಒಂದು ವೇಳೆ ಶೇಕಡಾವಾರು ಲಾಭ 20% ಆಗಿದ್ದರೆ ಲಾಭದ ಮೌಲ್ಯ ಎಷ್ಟು? ಅಂದ್ರ ಈ ಪರ್ಸೆಂಟೇಜ್ 20% ಲಾಭ ಆಗೈತಿ, ಎಷ್ಟು ರೂಪಾಯಿ ಲಾಭ ಆಗೈತಿ ಅಂತ ಕೇಳ್ತಾರೆ. ಅಸಲು ಬೆಲೆ ಅಂದ್ರೆ ಏನ್ರಿ? ಕೊಂಡ ಬೆಲೆ, ಮೂಲ ಬೆಲೆ. ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ. ಕೊಂಡ ಬೆಲೆ 315 ರೂಪಾಯಿ ಆಗೈತಿ, 20% ಲಾಭ ಆಗೈತಿ ಕೇಳ್ತಾರು. ಎಷ್ಟು ರೂಪಾಯಿ ಲಾಭ ಆಗೈತಿ ಅಂತ ಕೇಳ್ತಾರೆ. ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ. ಒಟ್ಟ 1 ಸೆಕೆಂಡ್ ಆನ್ಸರ್ ತೆಗಿಬೇಕ್ರಿ. ಹೆಂಗ್ರಿ? ಕೊಂಡ ಬೆಲೆ 315 ರೂಪಾಯಿ ಐತಿ, 20% ಲಾಭ ಆಗೈತಿ. ಕೊಂಡ ಬೆಲೆ 315 ರೂಪಾಯಿ ಐತಿ, 20% ಲಾಭ ಆಗೈತಿ. ಹಂಗಾರ ಎಷ್ಟು ರೂಪಾಯಿ ಲಾಭ ಆಗೈತಿ ಅಂತ ಕೇಳ್ತಾರೆ. ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕು? 315 ರೂಪಾಯಿ ಐತಿ, 10% ಅಂದ್ರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ. ಕರೆಕ್ಟ್ ರೀ? 10% ಅಂದ್ರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಅಂದ್ರೆ 31.5 ಆಗ್ತೈತಿ. ಅಂದ್ರೆ 31 ರೂಪಾಯಿ ಆಗ್ತೈತಿ. 10% 31 ಅಂತಂದ್ರ 20% 31 31 ಡಬಲ್ ಆಗ್ತೈತಿ. 10% 31 ಅಂದ್ರ 20% 63 ಆಗ್ತೈತ್ರಿ. ಹೌದ್ರಿ? ನೋಡ್ರಿ, 10% 31, ಇನ್ 10% 31, ಇನ್ 10% ಈಗ 10% ಎಲ್ಲ ಕೂಡಿಸ್ರಿ ಆತ್ರಿ 20% ಆತ್ರಿ. ಹಂಗಾರ 31 ಕೂಡಿಸಿರ 63 ಆಗ್ತೈತ್ರಿ. ನೆಕ್ಸ್ಟ್ ನೋಡ್ರಿ, ಆಪ್ಷನ್ 3 63. ನೋಡ್ರಿ ಯಾವ ರೀತಿ ಕೂಡಿಸ್ಬೇಕು ಅದು ಇಂಪಾರ್ಟೆಂಟ್ ನೋಡ್ರಿ. ಒಂದ್ಸಲ ಕೂಡಿಸಿ ತೋರಿಸ್ತೀರಿ. 5 ಕೂಡಿಸಿರ 10 0 ಪಾಯಿಂಟ್ ಕೊಡ್ರಿ. 3 1 1 1 ಎಷ್ಟಾತ್ರಿ? 3 ಆತು. 3 3 ಕೂಡಿಸಿರ 6 63 ಆತ್ರಿ. ಆಪ್ಷನ್ 3 ರೈಟ್ ಆನ್ಸರ್. ಈ ರೀತಿ ಶಾರ್ಟ್ ಬಿಡಿಸ್ಬೇಕ್ರಿ. 1 ಸೆಕೆಂಡ್ ದಾಗ ಆನ್ಸರ್ ಬರ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಲೆಕ್ಕ. ಇದು ರೀಸನಿಂಗ್ ಮೇಲೆ ಹೋದ್ ಸಲ ಎಲ್ಲಾ ಶಬ್ದಾಗೂ ಕೇಳಿರ್ತಕ್ಕಂಥ ಕ್ವಶನ್ ರೀ. ರೀಸನಿಂಗ್ ಮೇಲೆ ಈ ಕ್ವಶನ್ ಎಷ್ಟು ಈಜಿಯಾಗಿ ಬಿಡಿಸ್ಬೋದು ನೋಡ್ರಿ. ಬಾಳ ಈಜಿ ಇರ್ತೈತಿ. ಸ್ವಲ್ಪ ನೋಡ್ರಿ ಲಕ್ಷ ಕೊಟ್ಟ. ಮತ್ತೆ ಇನ್ನೊಂದು ಪೂರ್ತಿಯಾಗಿ ವಿಡಿಯೋ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿ ಬೇರೆದವ್ರಿಗೆ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಓಕೆ, ಇಲ್ಲ ಸೆಕೆಂಡ್ ಕ್ವಶನ್ ಬಿಡ್ತೀನಿ ನೋಡ್ರಿ. 2ನೇ ಕ್ವಶನ್. ಈ ತರ ಕ್ವಶನ್ ಬಂದಾಗ ನಾರ್ಮಲ್ ಆಗಿ ಏನ್ ಮಾಡ್ಬೇಕು ಕುಂದಿರ್ತೀರಿ? ಭಾಗ ಮಾಡ್ತೀರಿ. ಭಾಗ ಅಂದ್ರೆ ಹಂಗ 4 ಗ್ರೂಪ್ ಮಾಡ್ಬೋದು. 4 ಗ್ರೂಪ್ ಮಾಡಿ ಹೇಳ್ಬಿಡ್ತೀರಿ ಲೆಕ್ಕ. ಆಟ ಗುಜಾರಕ್ ಹೋಗ್ಬೇಡ್ರಿ. ಸಿಂಪಲ್ ಆಗಿ ಬಿಡ್ಸೋಣ. ಅದಕ್ಕಿಂತ ಒಂದು ಈಜಿಯಾಗಿ ಬಿಡ್ಸೋಣ. 4 ಗ್ರೂಪ್ ಆಗಿ ಏನು ಬೇಡ. ನೋಡ್ರಿ, ಸಿರೀಸ್ ಹೆಂಗ್ ಮಾಡಕ್ ನೋಡ್ಕೊತ ಹೋಗೋಣ ನೋಡ್ರಿ. ಈ ಏನೈತಿ? ಈ ಐತ್ರಿ. ಈ ಆದ ಕೂಡಲೇ ಡ್ಯಾಶ್. ಈ ಆದ ಕೂಡಲೇ ಯಾವ ಅಕ್ಷರ ಐತಿ? ಮುಂದ್ ನೋಡ್ಕೋದು. ಮುಂದ್ ಕೊಟ್ಟಿರ್ತಾನೆ ಕೊಟ್ಟ ನೋಡ್ರಿ. ಈ ಆದ ಕೂಡಲೇ ಏನೈತ್ರಿ? ಜಿ. ಕೊಟ್ಕೊಡ್ಸಿ. ಜಿ ಆದ ಕೂಡಲೇ ಏನೈತ್ರಪ್ಪ? ಜಿ ಆದ ಕೂಡಲೇ ಇಲ್ಲಿ ಡ್ಯಾಶ್ ಐತಿ. ನೆಕ್ಸ್ಟ್ ಕೊಟ್ಟಿರ್ತಾನ ಜಿ ಆದ ಕೂಡಲೇ. ನೋಡ್ರಿ, ಜಿ ಆದ ಕೂಡಲೇ ಎಲ್ ಐತಿ. ಇಲ್ಲಿ ಜಿ ಆದ ಕೂಡಲೇ ಏನೈತಿ? ಜಿ ಆದ ಕೂಡಲೇ ಡ್ಯಾಶ್ ಕೊಟ್ಟಂದ್ರ ಅಲ್ಲಿ ಎಲ್ ಬರ್ತೈತಿ. ಇಷ್ಟೇ ರೀ. ಸುಮ್ಮನೆ ಅದನ್ನ ಹಿಂಗ್ ಭಾಗ ಮಾಡ್ಕೊಂಡು ಎಲ್ಲ ಭಾಗ ಮಾಡಿ ಬಿಡಿಸೋಟಿಗೆ 3-2 ನಿಮಿಷ ಬೇಕಾಗೈತಿ. ಈ ತರ ನೀವು ಕ್ಲೂ ಪ್ರಕಾರ ಹೋದ್ರಿ ಅಂದ್ರೆ 20 ಸೆಕೆಂಡ್ ಬಿಡ್ತೀರಿ. ನೋಡ್ರಿ ದಡ ದಡ. ನೆಕ್ಸ್ಟ್ ಎಲ್ ಆದ ಕೂಡಲೇ ಏನೈತಿ? ಎಲ್ ಆದ ಕೂಡಲೇ ಏನೈತ್ರಿ? ಇಲ್ಲಿ ಎಂ ಐತಿ. ಎಲ್ ಆದ ಕೂಡಲೇ ಡ್ಯಾಶ್ ಕೊಟ್ಟಾರ ಎಂ ಐತಿ. ಎಂ ಆದ ಕೂಡಲೇ ಡ್ಯಾಶ್ ಐತಿ. ಎಂ ಆದ ಕೂಡಲೇ ಡ್ಯಾಶ್ ಅವ್ರು ಏನ್ ಕೊಟ್ಟಾರ ನೋಡ್ರಿ? ಎಂ ಆದ ಕೂಡಲೇ ಎಕ್ಸ್ ಐತಿ. ಎಕ್ಸ್ ಬರ್ಕೋರಿ. ನೆಕ್ಸ್ಟ್ ಎಕ್ಸ್ ಆದ ಕೂಡಲೇ ಡ್ಯಾಶ್ ಐತಿ. ಎಕ್ಸ್ ಆದ ಕೂಡಲೇ ಏನೈತ್ರಿ? ಈ. ನೆಕ್ಸ್ಟ್ ಎಂ ಮಾತೇನೈತಿ ನೋಡ್ರಿ? ಎಂ ಆದ ಕೂಡಲೇ ಇಲ್ಲಿ ಎಕ್ಸ್. ಇಲ್ಲಿ ಎಂ ಆದ ಕೂಡಲೇ ಎಕ್ಸ್. ನೆಕ್ಸ್ಟ್ ಇ ಆದ ಕೂಡಲೇ ಏನೈತಿ? ಇ ಆದ ಕೂಡಲೇ ಜಿ. ಇ ಆದ ಕೂಡಲೇ ಜಿ. ಜಿ ಆದ ಕೂಡಲೇ ಏನೈತ್ರಿ? ಎಲ್ ಐತಿ. ಮುಗಿತ್ರಲ್ಲ, ಮುಗಿತ್ಲ. ಈ ರೀತಿ ಬಿಡಿಸ್ಬೇಕು. ಸುಮ್ನ ಅದ ಹಿಂಗ್ 4 ಭಾಗ ಮಾಡ್ಬೋದು. 4 ಭಾಗ ಮಾಡ್ಕೊಳಕ್ಕೆ ನಾವು 4 ಭಾಗ ಮಾಡ್ಕೊಳಕ್ಕೆ 4 ನಿಮಿಷ ಆಕೈತಿ. ಅದಕ್ಕ ಈ ರೀತಿ ಬಿಡಿಸೋದು. ಆನ್ಸರ್ ಏನ್ ಬಂತ ನೋಡ್ರಿ? ಗ್ಯಾಪ್ ಇದ್ದ ಲಕ್ಷಣ ನೋಡ್ಕೊತ ಹೋಗುದು. ಜಿ ಎಲ್ ಎಂ ಎಕ್ಸ್. ಇಲ್ಲಿ ನೋಡ್ರಿ, ಜಿ ಎಲ್ ಎಂ ಎಕ್ಸ್. ಜಿ ಎಲ್ ಎಂ ಎಕ್ಸ್ ಐತ್ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಎಕ್ಸ್ ಆಗನ ಏನೈತ್ರಿ? ಇದು ಅಲ್ರಿ, ಇಲ್ಲಿ ನೋಡ್ರಿ ಜಿ ಎಲ್ ಎಂ ಎಕ್ಸ್.
ಜಿ ಎಲ್ ಎಂ ಎಕ್ಸ್ ಜಿ ಎಲ್ ಎಂ ಎಕ್ಸ್ ಕರೆಕ್ಟ್ ರೀ. ಇ ಇ ಇ ಇ ಆತ್ರಿ. ಇ ಆದ ಕೂಡಲೇ ಎಕ್ಸ್ ಎಕ್ಸ್ ಇಷ್ಟೇ ರೀ ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ ಮೂರನೇ ಕ್ವಶನ್. ಈ ರೀತಿ ಶಾರ್ಟ್ ಟ್ರಿಕ್ಸ್ ಅನ್ನ ಬಳಕೆ ಮಾಡೋದು ಬರ್ರಿ, ಸುಮ್ಮನೆ ಲೆಂದಿ ಮೆಥಡ್ ಬಿಡಿಸಬಾರ್ದು. ಓಕೆ, ಡೈಲಿ ಕ್ಲಾಸ್ ಮಾಡ್ತಿರ್ತಾನೋ ಡೈಲಿ ಹುಡುಕ್ತು ಬರ್ರಿ. ನಾಲ್ಕನೇ ಇದು ಮೂರನೇ ಕ್ವಶನ್. ಕಾಂಚನ್ ಅವರು 153 ಕುರ್ಚಿಗಳನ್ನು ಮಾರಾಟ ಮಾಡುತ್ತಾರೆ. 153 ಕುರ್ಚಿಗಳನ್ನ ಮಾರಾಟ ಮಾಡುತ್ತಾರೆ ಮತ್ತು 78 ಕುರ್ಚಿಗಳ ಮಾರಾಟ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾರೆ. ಹಾಗಾದರೆ ಅವರು ಗಳಿಸಿದ ಶೇಕಡಾವಾರು ಲಾಭ ಎಷ್ಟು? ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕ್ರಿ. ಫಸ್ಟ್ ಪೈಲ ಕ್ವಶನ್ ಅರ್ಥ ಮಾಡ್ಕೋಬೇಕು. ಏನ್ಪಾ ಅಂತಂದ್ರೆ, ಕಾಂಚನ್ ಅವರು 153 ಕುರ್ಚಿಗಳನ್ನ ಮಾರಾಟ ಮಾಡ್ಯಾರಿ. ಟೋಟಲ್ 153 ಕುರ್ಚಿ ಮಾರಾಟ ಮಾಡ್ಯಾರು. 78 ಕುರ್ಚಿಗಳಿಗೆ ಸಮಾನವಾದ ಲಾಭವನ್ನು ಪಡೆದಾರ್ರಿ. ಅದ್ರ ಅರ್ಥ ಏನಂದ್ರ, ಟೋಟಲ್ ಅವ್ರು ಮಾರಿದ್ದು 153 ಕುರ್ಚಿ. 153 ಕುರ್ಚಿ ಒಳಗೆ ಎಷ್ಟು ಕುರ್ಚಿ ಲಾಭ ಆಗೈತಿ? 78 ಕುರ್ಚಿ ಲಾಭ ಆಗೈತಿ. ಅಂದ್ರ ವ್ಯಾಲ್ಯೂ ರೀ. 153 ಕುರ್ಚಿ ಮಾರ್ಯಾರು, 78 ಕುರ್ಚಿ ಲಾಭ ತೆಗದಾರ ಅವ್ರು. ಸೊ ಲಾಭದ ಪ್ರತಿಶತ ಎಷ್ಟು ಅಂತ ಕೇಳ್ತಾರ. ಈಗ ಏನ್ ಮಾಡ್ಕೋಬೇಕ್ರಿ ನಾವ? ಲಾಭದ ಪ್ರತಿಶತ ಕಂಡುಹಿಡಿಬೇಕಾದ್ರೆ ಮೊದಲು ಕೊಂಡ ಬೆಲೆಯನ್ನ ನಮ್ಗೆ ಕಂಡುಹಿಡ್ಕೋಬೇಕು. ಕೊಂಡ ಬೆಲೆಯನ್ನ ಫೈಂಡ್ ಮಾಡ್ಬೇಕು. ಕೊಂಡ ಬೆಲೆ ಅಂದ್ರೆ ನೋಡ್ರಿ, ಟೋಟಲ್ ಮಾರಿದ್ದು ಇದು ಏನ್ರಿ? ಮಾರಿದ ಬೆಲೆ ರೀ ಇದು. ಟೋಟಲ್ 153 ಕುರ್ಚಿ ಮಾರ್ಯಾರು. ಎಷ್ಟು ಕುರ್ಚಿ ಲಾಭ ಆಗೈತ್ರಿ? 78 ಕುರ್ಚಿ ಲಾಭ ಆಗೈತಿ. 153 ಕುರ್ಚಿ ಒಳಗೆ 78 ಕುರ್ಚಿ ಲಾಭ ಆಗೈತಿ. 78 ತೆಗೆದ್ರೆ ನಾವು ಎಷ್ಟು ಕುರ್ಚಿ ನಾವು ತಂದಿದೀವಿ ಅಂತ ಗೊತ್ತಾಗತ್ತಿಲ್ಲ. ಅಂದ್ರೆ ಎಷ್ಟು ರೂಪಾಯಿ ಕೊಂಡ ಬೆಲೆ ತಿಳ್ಕೊತೀವಿ. ಇದು ಮಾರಿದ ಬೆಲೆ, ಇದು ಲಾಭ. ಈಗ 153 ಒಳಗೆ ನಾವು 78 ಮೈನಸ್ ಮಾಡಿ ಅಂದ್ರೆ ಕೊಂಡ ಬೆಲೆ ಸಿಗತ್ರಿ ನಮ್ಗೆ. ಈಜಿಯಾಗಿ ಮೈನಸ್ ಮಾಡ್ಬೋದು. ಕೊಂಡ ಬೆಲೆ ಹೌದಿಲ್ರಿ? ಈಗ ನೋಡ್ರಿ, ಮೈನಸ್ ಮಾಡಿಬಿಡೋಣ. ಕೊಂಡ ಬೆಲೆಯನ್ನ ಕಂಡು ಹಿಡ್ಕೊಂಡು 13ರಾಗ 8 ತೆಗಿಬೇಕ್ರಿ. 13ರಾಗ 8 ತೆಗಿಬೇಕಂದ್ರೆ ಎಷ್ಟು ಉಳಿದೈತಿ ನೋಡ್ರಿ? 5 ಉಳಿದೈತಿ. 13ರಾಗ 8 ತೆಗೆದ್ರೆ 5 ಉಳಿದೈತಿ. ಯಾಕಂದ್ರೆ 3 ಐತಿ, ಸಣ್ಣ ಸಂಖ್ಯೆ ಇರೋದ್ರಿಂದ 13 8 ಆಗೈತಿ. ನೆಕ್ಸ್ಟ್ ಇಲ್ಲಿ 13 ಆದ್ರೆ ಒಂದು ಕೈಲ ಇಡ್ತೀವಿ. 15ರಾಗ 8 ತೆಗೆದ್ರೆ ಎಷ್ಟು ಉಳಿತ್ರಿ? 7 ಉಳಿತು. ನೆಕ್ಸ್ಟ್ 0 ಟೋಟಲ್ ಎಷ್ಟಾದ್ರಿ? ಕೊಂಡ ಬೆಲೆ 75. ಹೌದ್ರಿ? 75 ಕುರ್ಚಿ ತಂದಿನಿ. 75 ರೂಪಾಯಿ ಕುರ್ಚಿ ತಂದಿನಿ ಅಂತ ತಿಳ್ಕೊಳ್ರಿ. ರೂಪಾಯಿ ಅನ್ಕೊಂಡ್ಬಿಡ್ರಿ. 75 ರೂಪಾಯಿ ಕುರ್ಚಿ ತಗೊಂಡ್ಬಂದಿನಿ, 78 ರೂಪಾಯಿ ಎಷ್ಟರ ಲಾಭಕ್ ಮಾರೀನಿ, ಪ್ರತಿಶತ ಎಷ್ಟು ಅಂತ ಕೇಳ್ತಾರ. ಈಗ ನೋಡ್ರಿ, ಫೈಂಡ್ ಮಾಡೋಣ ಎಷ್ಟು ಪರ್ಸೆಂಟ್ ಲಾಭ ಅಂದ್ರೆ ಅವರು ಗಳಿಸಿದ ಶೇಕಡಾವಾರು ಲಾಭವನ್ನು ಫೈಂಡ್ ಮಾಡೋಣ್ರಿ. ಹೆಂಗ್ ಫೈಂಡ್ ಮಾಡ್ಬೇಕು ನೋಡ್ರಿ? ಸಿಂಪಲ್ ಆಗಿ ದೊಡ್ಡ ಫಾರ್ಮುಲಾ ಹಚ್ಚೋದು ಅವಶ್ಯಕತೆ ಇಲ್ಲ. ನೋಡ್ರಿ, ಕೊಂಡ ಬೆಲೆ ಎಷ್ಟ್ರಿ? 75 ರೂಪಾಯಿ ಕೊಂಡ ಬೆಲೆ. ಬರೋಬರ್ರಿ? ಎಷ್ಟು ರೂಪಾಯಿ ಲಾಭ ಆಗೈತಿ? 75 ರೂಪಾಯಿ ತಗೊಂಬಂದನಿ, 78 ರೂಪಾಯಿ ಲಾಭ ಆಗೈತಿ. ಏನ್ ಬೇಕಾಗೈತ್ರಿ? ಪರ್ಸೆಂಟೇಜ್ ಬೇಕಾಗಿತ್ತು. ಪರ್ಸೆಂಟೇಜ್ ಬೇಕಾಗಿತ್ತಂದ್ರ 100 ಇಂಟು ಮಾಡ್ಕೊಬಹುದು. ಇನ್ ಕ್ಯಾನ್ಸಲೇಷನ್ ಮಾಡೋಣ. 25 3 75, 25 4 100. ನೆಕ್ಸ್ಟ್ ನೋಡ್ರಿ, ಇಲ್ಲಿ 3 ಕಣ ಐತಿ, 78 ಕಣ ಐತಿ. ಕಡ್ತಾ ಹೊಡಿನು. 3 1 3, 3 2 6, 6 ಅಂದ್ರ 1 ಉಳಿತು. 3 6 18. ನೆಕ್ಸ್ಟ್ ನೋಡ್ರಿ, 26 ಇಂಟು 4. 26 ಇಂಟು 4 ಎಷ್ಟಾಗತ್ರಿ? 104. 104 ಪ್ರತಿಶತ ಲಾಭ ಆಗೈತಿ. ಎಲ್ಲ ನೋಡ್ರಿ ಆಪ್ಷನ್ ಒಳಗ? ಇದೆ ನೋಡ್ರಿ, ಆಪ್ಷನ್ 3, 104%. ಈ ರೀತಿ ಶಾರ್ಟ್ ಆಗಿ ಬಿಡಿಸ್ಬೇಕ್ರಿ. ಓಕೆ, ಫೋರ್ತ್ ಕ್ವಶನ್ ನೋಡಿ ಕೂಡಲೇ ಅಪ್ಪ ಏನಪ್ಪ ಕ್ವಶನ್ ಅನಿಸ್ಬಿಡ್ತೈತಿ. ನೋಡ್ರಿ, ಅದು ಫೋರ್ತ್ ಕ್ವಶನ್ ಆಗೈತಿ. 2 cube into 9 square into 13, 2 cube into 13 square into 19 ಮತ್ತು 9 cube into 13 square into 9 square ಇವುಗಳ ಲಸ ಕಂಡುಹಿಡಿಯಬೇಕು. ಹಿಂಗ ಯಾವಾಗ ಪಾಠ ಕೊಡ್ಲಿ ಲಸ ಯಪ್ಪ ಕ್ವಶನ್ ಬಿಟ್ಟು ಹೋಗ್ಬಿಡ್ತೀರಿ. ಒಟ್ಟ ನೋಡ್ರಿ 10 ಸೆಕೆಂಡ್ ಬಿಡಿಸ್ಬೋದು. ಯಾವ ರೀತಿ ಅಂತಂದ್ರೆ, ಫಸ್ಟ್ ಕೆಲಸ ಏನ್ ಮಾಡೋದು ಗೊತ್ತೇನ್ರಿ? ಲಸ ಕೇಳ್ಯಾರ ಇದು. ಇವುಗಳ ಲಸ ಕೇಳ್ಯಾರ ಏನ್ ಮಾಡೋದು ಅಂದ್ರೆ, ಇದ್ರೊಳಗಿನ ದೊಡ್ಡ ಸಂಖ್ಯೆಗಳು ಬರ್ಕೊಳ್ಳೋದ್ರಿ. ಒಂದೇ ಫಸ್ಟ್ ಕೆಲಸ ಮಾಡ್ಬೋದು, ದೊಡ್ಡ ಸಂಖ್ಯೆಗಳನ್ನ ಬರ್ಕೊಳ್ಳೋದು. ಫಸ್ಟ್ ಪೈಲ ನೋಡ್ರಿ, ದೊಡ್ಡ ಸಂಖ್ಯೆ ಅಂದ್ರೆ ಕ್ಯೂಬ್ ಇದ್ದು. ಈ ಲೈನ್ ನೋಡ್ರಿ, ಫಸ್ಟ್ ಇವು 3 ಗುಂಪು ಬೇರೆ, ಇವು 3 ಬೇರೆ ರೀ, ಇವು 3 ಬೇರೆ. ಇವು 3ರಾಗ ಫಸ್ಟ್ ಏನೈತ್ರಿ? 2 ಕ್ಯೂಬ್ ಐತಿ. 2 ಕ್ಯೂಬ್ ಇಲ್ಲಿ ನೋಡ್ರಿ, ಇಲ್ಲಿ ಐತಿ 2 ಕ್ಯೂಬ್, ಇಲ್ಲಿ 2 ಕ್ಯೂಬ್ ಐತಿ. ಇಲ್ರಿ, ಇಲ್ಲಿ 2 ಅಂತೂ ಇಲ್ಲ.
ಅದ್ರ ಈ ಟೂ ಒಳಗ ಮೇಲಿಂದ ಘಾತ ಸಂಖ್ಯೆ ಫೈನಲ್ ದೊಡ್ಡ ಯಾವ್ದು ಉಳಿತ್ರಿ 2 ಕ್ಯೂಬ್ 3 ಉಳಿತು 2 ಕ್ಯೂಬ್ ಮಾಡ್ಕೊರ 2 ಕ್ಯೂಬ್ ಇಂಟು ನೆಕ್ಸ್ಟ್ ಯಾವ್ದು ನೋಡ್ರಿ 9 ಸ್ಕ್ವೇರ್ ಐತಿ ಇಲ್ಲಿಲ್ರಿ ಇದೇನ್ರಿ 9 ಸ್ಕ್ವೇರ್ ಇಲ್ಲ ಇಲ್ರಿ 9 ಸ್ಕ್ವೇರ್ 9 ಕ್ಯೂಬ್ ಐತಿ 9 ಸ್ಕ್ವೇರ್ ದೊಡ್ಡದ್ರು 9 ಕ್ಯೂಬ್ ದೊಡ್ಡದ್ರು 9 ಕ್ಯೂಬ್ ದೊಡ್ಡ ಸಂಖ್ಯೆ ಸಿಕ್ತು 9 ಕ್ಯೂಬ್ ಇಂಟು ನೆಕ್ಸ್ಟ್ ಯಾವ್ದು ನೋಡ್ರಿ 13 ಐತಿ ಮತ್ತೆ ನೋಡ್ರಿ ಇಲ್ಲೂ 13 ಐತಿ ಮತ್ತಿಲ್ರಿ ಇಲ್ಲಿ 13 13 ಸ್ಕ್ವೇರ್ ಇಲ್ಲಿ 13 ಸ್ಕ್ವೇರ್ ಐತಿ 13 ಕಿಂತ 13 ಸ್ಕ್ವೇರ್ ದೊಡ್ಡದ್ರಿ 13 ಸ್ಕ್ವೇರ್ ಇಂಟು ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದು ಬಿಟ್ಟಿರ್ತೀವಿ ನೋಡ್ರಿ 2 9 13 ಆತ ಮತ್ತೆ ಹೋಗ್ತೀರಿ 19 ಉದತಿ ನೋಡ್ರಿ 19 19 ಸ್ಕ್ವೇರ್ 19 ದೊಡ್ಡನು 19 ಸ್ಕ್ವೇರ್ ದೊಡ್ಡದು 19 ಸ್ಕ್ವೇರ್ ದೊಡ್ಡದು ಅದನ್ನ ಬರ್ಕೋರಿ 19 ಸ್ಕ್ವೇರ್ ಮುಗಿತ್ರಿ ಇದೇ ವಿಷಯ ಇದನ್ನ ನೋಡ್ಕೊಂಡೆ ದೊಡ್ಡದು ಅನ್ಸತಿ ಎಲ್ಲೈತ್ ನೋಡ್ರಿ ಆಪ್ಷನ್ ಒಳಗ ಇಲ್ಲೈತ್ ನೋಡ್ರಿ ಆಪ್ಷನ್ ಒಳಗ ಎಲ್ಲೈತ್ ನೋಡ್ರಿ 2 ಕ್ಯೂಬ್ 9 ಕ್ಯೂಬ್ 13 ಸ್ಕ್ವೇರ್ 19 ಸ್ಕ್ವೇರ್ ಎಲ್ಲೈತ್ ನೋಡ್ರಿ 2 ಕ್ಯೂಬ್ 9 ಕ್ಯೂಬ್ 13 ಸ್ಕ್ವೇರ್ 19 ಸ್ಕ್ವೇರ್ ಐತಿಲ್ರಿ ಆಪ್ಷನ್ 3 ಒಳಗ ಮುಗಿತ್ರಿ ದೊಡ್ಡ ಯಾವ ಗತಿ ಅಂತ ನೋಡ್ಕೊಳ್ರಿ ಈ ತರ ಕೊಟ್ಟ ಈಗ ಸಪೋಸ್ ಇದ ಕ್ವಶನ್ ನೋಡೋಣ ಲಸ ಕೇಳು ಬದ್ಲಿ ಮಸ ಕೇಳಿಪ್ಪ ಇದ ತರ ಕ್ವಶನ್ ಕೊಟ್ಟು ಈಗ ಲಸ ಕೇಳಿದ್ಮೇಲೆ ದೊಡ್ಡ ಬರ್ಕೊಂಡಿವಿ ಈಗ ಇದ್ರಾಗನ ಮಸ ಕೇಳಿತಂದ್ರ ಮಸ ಕೇಳಿದ್ರೆ ಸಣ್ಣ ಬರ್ಕೋದ್ರಿ ಅರ್ಥಾತ್ರಿ ಈಗ ಲಸ ಕೇಳನ ಕ್ಯೂಬ್ ಇದ್ದು ಸ್ಕ್ವೇರ್ ಇದ್ದು ಬರ್ಕೊಂಡಿವಿ ಇದೆಲ್ಲ ಮಸ ಕೇಳಿದ್ರೆ ಕ್ಯೂಬ್ ಸ್ಕ್ವೇರ್ ತಕ್ಕೊಳ್ದು ಸಣ್ಣ ಇದ್ದು ಬರ್ಕೊಳ್ಳೋದು ಅರ್ಥಾತ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ 5ನೇ ಕ್ವಶನ್ 5th ಕ್ವಶನ್ MTD JRC GPB DNA ಡ್ಯಾಶ್ ಏನಿಲ್ರಿ ಇದು ಕೊಡಿಗನ್ ಡಿಕೋಡಿಂಗ್ ಒಳಗೆ ಬರ್ತೈತಿ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ ಒಂದಕ್ಕೊಂದು ರಿಲೇಷನ್ ಇರ್ತಾವ ಸಮಾಧಾನ ನೋಡ್ಕೋಬೇಕು ಏನಪ್ಪಾ ಅಂದ್ರ ಈ ಎಂ ಕ ಜೆ ಕ ರಿಲೇಷನ್ ಇರ್ತೈತಿ ಎಂ ಕ ಜೆ ಕ ರಿಲೇಷನ್ ಐತಿ ಈ ಎಂ ಕ ಜೆ ಕ ಏನ್ ರಿಲೇಷನ್ ಫ್ರೀ ಎಂ ಇಂಗ್ಲಿಷ್ ವರ್ಣಮಾಲೆ ಒಳಗ ಎಂ ಎಟ್ನೇ ಅಕ್ಷರ ನೋಡ್ಕೋಬೇಕು ಎಂ ಎಟ್ನೇ ಅಕ್ಷರ ರೀ 13ನೇ ಅಕ್ಷರ ಜೆ ರೀ 10ನೇ ಅಕ್ಷರ ನೆಕ್ಸ್ಟ್ ನೋಡ್ರಿ ಜಿ ಐತಿ ಜಿ ರೀ 7ನೇ ಅಕ್ಷರ ಡಿ 4ನೇ ಅಕ್ಷರ ಏನ್ ಹಾಕೋತ ಹೊಂಟತಿ ಮೂರ್ ಕಡಿಮೆ ಹಾಕೋತ ಹೊಂಟತ್ರಿ 1ನೇ ಸಂಖ್ಯೆ ಒಳಗ 1ನೇ ಆಲ್ಫಾಬೆಟ್ ಒಳಗ ಇಲ್ಲಿ 1ನೇ ನಂಬರ್ ಇಲ್ಲಿ 1ನೇ ನಂಬರ್ ಇಲ್ಲಿ 1ನೇ ನಂಬರ್ ಇಲ್ಲಿ ನೆಕ್ಸ್ಟ್ 1 ನಂಬರ್ ಬರ್ತಕ್ಕಂಥ ಯಾವ್ದು ನೆಕ್ಸ್ಟ್ 1ನೇ ನಂಬರ್ ಯಾವ್ದು ಬರುತ್ತೆ ನೋಡ್ರಿ ಎಲ್ಲಾ ಕಡೆ ಮೂರ್ ಕಡಿಮೆ ಹಾಕೋತ ಹೊಂಟತಿ 4 ಹೌದಿಲ್ರಿ 13 10 10 7 7 4 ಮೂರ್ ಕಡಿಮೆ ಆಗತ್ತಿ ಇನ್ 4 ಇದ್ದು 1 ಆಗ್ಬೇಕು ಬರೋಬರ್ರಿ 1ನೇ ಅಂದ್ರೆ ಆಲ್ಫಾಬೆಟ್ ಒಳಗ 1ನೇ ಯಾವ್ದು ಇಂಗ್ಲಿಷ್ ವರ್ಣಮಾಲೆ ಒಳಗ ಎ ಆಪ್ಷನ್ ನೋಡ್ರಿ ಎ ಎಲ್ಲೈತಿ ಇಲ್ಲಿ ಐತಿ 1ನೇ ಆಪ್ಷನ್ ಅಲ್ರಿ 2ನೇ ಆಪ್ಷನ್ ಒಳಗ ಬಿ ಐತಿ 3ನೇ ಆಪ್ಷನ್ ಒಳಗ ಏನೈತ್ರಿ ರೈಟ್ ಆನ್ಸರ್ ಬಹುದ್ರಿ ಎಲ್ಲಾರು ಬಿಡ್ಸೋಕ್ ಕುಂದ್ರಂಗಿಲ್ಲ ಎಲ್ಲಾರು ಬಿಡ್ಸೋಕ್ ನೋಡ್ರಿ ನೀವು ಇಲ್ಲಿ ಬರ್ತಕ್ಕಂಥ 3 ಬಿಡ್ಸ್ಕೊತ ಕೂತಿರ ಅಂದ್ರ ವೇಸ್ಟ್ ಆಫ್ ಟೈಮ್ ಸಿಕ್ಕಲ್ರಿ ನಮ್ಗೆ 1ನೇದ್ ಏ ಬರ್ಬೇಕಂತ ಐತಿ 1ನೇದ್ ಏ ಬರೋದಿಲ್ರಿ ಮುಗಿದೋಯ್ತ ಇನ್ ಎಕ್ಸ್ಟ್ರಾ ಬಿಡ್ಸೋತ್ ಕೂತ್ರ ಟೈಮ್ ವೇಸ್ಟ್ ಆಗೈತಿ ಎಕ್ಸಾಮ್ದಾಗ 3 ಬಿಡ್ಸೋತ್ ಕುಂದ್ರಬಾರ್ದು ಆದ್ರೂ ಒಂದ್ಸಲ ನಾವ್ ಬಿಡಿಸ್ತೇನ್ರಿ ಬಟ್ ನೀವ್ ಎಕ್ಸಾಮ್ ಬರೀಬೇಕಾದ್ರೆ 1ನೇದೊಂದು ಬತ್ತ 1ನೇದ್ ಏ ಬರ್ಬೇಕು ಇಲ್ಲೈತೆ ನೋಡ್ಬೋದು ಎಲ್ಲೈತ್ರಿ ಇಲ್ಲೈತಿ ಮುಗಿದೋದ್ 3ನೇ ಆಪ್ಷನ್ ಈ ರೀತಿ ಟೈಮ್ ಅನ್ನ ಸೇವ್ ಮಾಡುದ್ರಿ ಇವತ್ತಿನ ವಿಡಿಯೋ ರೀ ನೆಕ್ಸ್ಟ್ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ SSC ದ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೋಡಿ ಹಂಗ ಬಿಟ್ಟು ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಫುಲ್ ವಿಡಿಯೋ ನೋಡ್ತು ಬರ್ರಿ ಫುಲ್ ಕ್ಲಾಸ್ ನೋಡ್ತು ಬರ್ರಿ ಎಕ್ಸಾಮ್ ಹೆಲ್ಪ್ ಆಕೈತಿ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ನೆಕ್ಸ್ಟ್ ಯಾರಿಗಾರಿ ಅಗ್ನಿವೀರ್ ಕ್ಲಾಸ್ ಬೇಕ್ರಿ ಸರ್ ಅದಾದ್ರ ಹೇಳ್ರಿ ಅಗ್ನಿವೀರ್ದು ದಿವಸ ಒಂದು ವಿಡಿಯೋ ಬಿಡ್ತಾನೆ SSC ವಿಡಿಯೋ ಬಿಡ್ತಾನೆ ಸಪರೇಟ್ ಬಿಡ್ತಾನೆ ಅಗ್ನಿವೀರ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಬಂದು ಕಮೆಂಟ್ ಮಾಡ್ರಿ ಸರ್ ಅಗ್ನಿವೀರ್ದು ಬಿಡ್ರಿ ಅಂತಂದ ಅಗ್ನಿವೀರ್ದು ಕ್ವಶನ್ ಪೇಪರ್ ತಗೊಂಡ್ಬರ್ತಾನೆ ಅದನ್ನು ಸಾಲ್ವ್ ಮಾಡ್ತಾನು SSC GD ಅಂತೂ ಮಾಡತ್ತಾನೆ ಯಾರಿಗೆ ಇಂಟ್ರೆಸ್ಟ್ ಇದ್ದವರು ಸರ್ ಅಗ್ನಿವೀರ್ದು ಮಾಡ್ರಿ ಅಂತ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಅಗ್ನಿವೀರ್ದು ಕ್ಲಾಸ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾನು ಥ್ಯಾಂಕ್ ಯು ಧನ್ಯವಾದ